ನಿಮ್ಮ ಹತ್ರ 50,000 ಇದೆಯಾ ಈ ಕಾರ್ ತಗೋಬಹುದು. ನಿನ್ಸ್ಕೊಬೇಡಿ, ಓಡಿಸ್ಕೋಗಿ. ಸರ್ ಇದು ಬಂದು i10 ಜಸ್ಟ್ 2,45,000 ಅಲ್ಲಿ ಕೊಡ್ತಾ ಇದೀವಿ. ಇದು ಬಂದು 3,20,000. 2,80,000ಗೆ 15 ಮಾಡಲು, ಅದು ಕೂಡ ನಿಮಗೆ ಆಟೋ ಟ್ರಾನ್ಸ್ಮಿಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್. 7 ಸೀಟರ್ ಬೇಕಾ? ಈ ಗಾಡಿ ಜಸ್ಟ್ 2,25,000 ಅಲ್ಲಿ ಕೊಡ್ತಾ ಇದೀವಿ. ಸಿಟಿ ಯೂಸ್ಗೆ ಒಂದು ಚಿಕ್ಕ ಕಾರ್ ಹುಡುಕ್ತಾ ಇದೀರಾ, ಅದು ಒಳ್ಳೆ ಮೈಲೇಜ್ ಇರೋದು. ಪ್ರೈಸ್ ಬಂದು ಜಸ್ಟ್ 2,95,000. ಇದ್ರ ಪ್ರೈಸ್ ಬಂದು 2 lakhs. ಸೊ ಅದರ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಹೌದು ನೀವು ಕೇಳ್ತಿರೋದು ನಿಜ. ಜಸ್ಟ್ 2 lakhs ಸಿಗ್ತಾ ಇದೆ. ಅದು 2015 ಮಾಡೆಲ್. ಆಡಿಲಿ Q5 ಸೀರೀಸ್ ಅಲ್ಲಿ ಸಿಗ್ತಾ ಇರುವಂತದ್ದು 6,50,000. ಹೌದು ಖಂಡಿತ ಆಗುತ್ತೆ. ಆಗುತ್ತೆ ಖಂಡಿತ, ಬನ್ನಿ. ಹೌದು. ಸೊ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡಿ ಗೊತ್ತಾಗುತ್ತೆ ಎಲ್ಲ ಬೈದೀವಿ ಅಂತ. SV ಕಾರ್ಸ್ ಇಲ್ಲಿ ಬರೋ ರೀಸನ್ ಇಷ್ಟೇ, ಯಾಕೆಂದರೆ ಇಲ್ಲೆಲ್ಲ ಚಾನ್ಸ್ ಪ್ರೈಸಲ್ಲಿ ಕಾರ್ಗಳು ಸಿಗುತ್ತೆ. ನೀವೇನಾದರೂ ಒಂದು ಲೋ ಪ್ರೈಸ್ನ ಇಟ್ಕೊಂಡು ಒಂದು ಒಳ್ಳೆ ಕಾರ್ಗಳನ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮದು ಪ್ರೊಫೈಲ್ ಚೆನ್ನಾಗಿದೆ ಅಂತಂದರೆ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಾರ್ ಸಿಗುತ್ತೆ. ಆ್ಯಂಡ್ ಯಾವ್ಯಾವ ಕಾರ್ ಬೇಕು ನಿಮಗೆ, ಟಾಟಾ ಇಂಡಿಗೋಯಿಂದ ಹಿಡಿದು 1,30,000ದಿಂದ ಹಿಡಿದು ನಿಮಗೆ RD ಕಾರ್ ಕಂಟನೂ ಸಿಗುವಂಥದ್ದು. ಮ್ಯಾಮ್ ಇವತ್ತು ಅರೌಂಡ್ ಎಷ್ಟು ಕಾರ್ ಇದೆ ನಿಮ್ಮ ಹತ್ರ? 100+ ಕಾರ್ಸ್ ಇದೆ ನಮ್ಮ. ಸೊ ಆ್ಯಂಡ್ ಇನ್ನೊಂದು ತಡ ಮಾಡೋದು ಬೇಡ. ಆ್ಯಂಡ್ ನೀವು ಲೋನ್ ಮೇಲೆ ಹೋಗ್ತೀರಾ ಅಂದರೆ ಆಲ್ ಓವರ್ ಕರ್ನಾಟಕ ಲೋನು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಿಮಗೆ ಪರ್ಟಿಕ್ಯುಲರ್ ಇದೇ ಥರ ಬ್ರ್ಯಾಂಡ್ ಕಾರ್ಗಳು ಬೇಕು ಅಂದರೂ ಕೂಡ ಈ ವಿಡಿಯೋದಲ್ಲಿ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ತರಿಸ್ಕೊಡೋ ವ್ಯವಸ್ಥೆ ಕೂಡ ಇರುತ್ತೆ. ಮ್ಯಾಮ್ ಇನ್ ಕೇಸ್ ಕಾರ್ನ ಎಕ್ಸ್ಚೇಂಜ್ ಏನೋ ಮಾಡಬೇಕು ಅಂತಂದ್ರೆ ಆಪ್ಷನ್ ಇದೆಯಾ? ಹೌದು, ಎಕ್ಸ್ಚೇಂಜ್ ಇದೆ ಮ್ಯಾಮ್. FC ಇನ್ಸೂರೆನ್ಸ್ ಆಗಿರ್ಬೋದು ಅಥವಾ RTOದಾಗಿರ್ಬೋದು, ಇಲ್ಲಾಂದರೆ ಫೈನ್ ಯಾವ್ದಾದ್ರು ಇನ್ ಕೇಸ್ ಗಾಡಿ ಮೇಲೆ ಫೈನ್ಸ್ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದೆಲ್ಲ? ಹೌದು, ಎಲ್ಲ ನಾವೇ ಮಾಡ್ಕೊಡ್ತೀವಿ. ಎಲ್ಲ ನೀವೇ ಮಾಡ್ಕೊಡ್ತೀರಾ? ಓಕೆ, ಸೂಪರ್ ಆಗಿದೆ. ಆ್ಯಂಡ್ ಇನ್ನೇನು ತಡ ಮಾಡ್ತಾರೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಮ್ಯಾಮ್ ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡ್ತೀರಾ? ಇದು SV ಕಾರ್ಸು, ಕೆಂಬತ್ತಳ್ಳಿ ಮೇನ್ ರೋಡ್, JP ನಗರ್ 9th phase, ಗೊಟ್ಟಿಗೆರೆ. ಓಕೆ, ಎಕ್ಸಾಕ್ಟ್ ಮ್ಯಾಪಿಂಗು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಬನ್ನಿ. ಯಾವ ಕಾರಲ್ಲಿ ಯಾವ ಪ್ರೈಸ್ ಸಿಗ್ತಿದೆ ಆ್ಯಂಡ್ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ. ಸೊ ಮ್ಯಾಮ್ ಇವಾಗ ನಮ್ಮ ಕಡೆ ರೆಡ್ ಕಲರ್ ಇದೆ. ಲೋ ಬಜೆಟಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಸ್ಟಾರ್ಟಿಂಗ್ ಹೇಳಿದ್ದೀವಿ. ಯಾಕೆ ಅಂತ ಅಂದರೆ ತುಂಬ ಜನ ಲೋ ಬಜೆಟಿಂದ ಹುಡುಕ್ತಾ ಇರ್ತಾರೆ ನೋಡಿ. ಲೋ ಬಜೆಟಿಂದ ಸೊ ಇಂಡಿಗೋಯಿಂದ ಹಿಡಿದು ನಿಮಗೆ ಆ್ಯಂಡ್ RD ತನಕನೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಪ್ರೀಮಿಯಂ ಸೆಗ್ಮೆಂಟ್ ಹೋಗ್ತೀರಾ ಅಂತಂದರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು ಸಿಗ್ತಾ ಹೋಗುತ್ತೆ. ಅದ್ರ ಫುಲ್ಲು ಡೀಟೇಲ್ಸ್ ಕೊಡೋದಾದರೆ ನೋಡ್ತಾ ಇರ್ಬೋದು. ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ. ಅದೇ ರೀತಿ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದರೆ ನಿಮಗೆ ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕೂಡ ಹಾಕ್ಸಿರುವಂಥದ್ದು. 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, ಮ್ಯಾನುವಲ್ AC ಬರುವಂಥದ್ದು. ಆ್ಯಂಡ್ ತುಂಬ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿದರೆ. ಅದೇ ರೀತಿ ನೀವು ಸೆಕೆಂಡ್ ರೋ ನೋಡ್ತೀರಾ ಅಂತಂದರೆ 3 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಸೊ ಲೆಗ್ ಸ್ಪೇಸು ಕೂಡ ಒಳ್ಳೆ ಸ್ಪೇಸಸ್ ಆಗಿದೆ. ಸೊ ಹಾಗೆ ಡಿಫಾಗರು ಸಿಗುತ್ತೆ ಆ್ಯಂಡ್ ಬೂಟ್ ಸ್ಪೇಸ್ ಕೂಡ ನೋಡ್ತಾ ಇರ್ಬೋದು. ಸೊ ಮ್ಯಾಸಿವ್ ಆಗಿರೋ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಅಂತ ಕೂಡ ನಿಮ್ಗೆ ಹೇಳ್ಬೋದು. ಸೊ ಇದ್ರ ಗಾಡಿ ಪ್ರೈಸು ಅಷ್ಟೇ ಚಾನ್ಸ್ ಪ್ರೈಸಲ್ಲಿ ಸಿಗ್ತಾ ಇದೆ. ಒಂದು ಬೈಕ್ ತೊಗೊಳ್ತೀರಾ, ಇಬ್ಬರು ಹೋಗ್ತೀರಾ, ಅದೇ ಬೈಕ್ ಪ್ರೈಸಲ್ಲಿ ಈ ಕಾರ್ನ ತೊಗೊಂಡಿದ್ದೀರಾ ಅಂತಂದರೆ ಮಿನಿಮಮ್ 5 ಜನ ಹೋಗ್ತೀರಾ, ಡ್ರೈವರ್ ಸೇರಿಸಿ. ಮ್ಯಾಮ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಇದಕ್ಕೆ? 1.30 ಕೋಟ್ ಮಾಡಿದ್ದೀವಿ. ಅಂದರೆ 1,30,30,000ಕ್ಕೆ. ಮ್ಯಾಮ್ ಮುಂದೆ ಬಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಏನಾದರೂ ಆಗುತ್ತಾ? ಹೌದು, ಖಂಡಿತ ನೆಗೋಷಿಯಬಲ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ನಮ್ಮ ಹತ್ರ ಹೋಂಡಾ ಜಾಜ್ ಇದೆ, 2011 ಮಾಡೆಲ್ಲು. ಸೊ ಅದು ಕೂಡ ನೋಡ್ತಾ ಇರ್ಬೋದು. ನಿಮಗೆ ಕಂಪ್ನಿ ಮ್ಯಾಗ್ವಿಲ್ ಬರುತ್ತೆ. ಟೈರ್ ಪ್ರೊಫೈಲ್ ನೋಡಿದ್ರೆ 90% ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಅನ್ಬೋದು. ಯಾಕೆಂತಂದರೆ ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥದ್ದು. ಅದೇ ರೀತಿ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದರೆ 4 ಡೋರ್ ಪವರ್ ವಿಂಡೋ ಬರುತ್ತೆ. ಅದೇ ರೀತಿ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು. ಪವರ್ ಸ್ಟೇರಿಂಗ್ ಬರುತ್ತೆ. ಇದರಲ್ಲಿ ಡುವೆಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಸ್ಟೇರಿಂಗಲ್ಲಿ ಬಂದರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ ಅಂತ ಹೇಳ್ಬೋದು. ಸೊ ಮ್ಯೂಸಿಕ್ ಸಿಸ್ಟಮು, ಆಟೋ ಕಂಟ್ರೋಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಫ್ಯಾಬ್ರಿಕ್ ಸೀಟಲ್ಲಿ ಇರುವಂಥ ಬಕೆಟ್ ಸೀಟ್ ಸಿಗ್ತಾ ಇರುವಂಥದ್ದು. ತುಂಬ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ನೀವು ಸೆಕೆಂಡ್ ರೋ ನೋಡ್ತೀರಾ ಅಂತಂದರೆ ಸೊ ಸೆಕೆಂಡ್ ರೋನು ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಿಮಗೆ ಸಿಂಗಲ್ ಸೀಟು ಕೂಡ ನಿಮ್ಗೆ ಕ್ಲೋಸ್ ಆ್ಯಂಡ್ ಅಪ್ ಮಾಡ್ಬೋದು. ಯಾಕೆಂತಂದರೆ ನಾರ್ಮಲ್ ಕಾರ್ಗಳಲ್ಲಿ ಇದು ಕ್ಲೋಸ್ ಆಗಲ್ಲ. ಆ್ಯಕ್ಚುಲಿ ಇದೊಂದು ಕ್ಲೋಸ್ ಮಾಡ್ಬೋದು. ಲೆಗ್ ಸ್ಪೇಸು ಅಷ್ಟೇ ಸ್ಪೇಸಸ್ ಆಗಿ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡಿದರೆ ಡಿಫಾಗರು, ರೇರ್ ವೈಫರು ಕೂಡ ಸಿಗುವಂಥದ್ದು. ಸೊ ಮ್ಯಾಸಿವ್ ಆಗಿರೋ ಒಂದು ಡಿಕ್ಕಿ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ಏನು ಪ್ರೈಸ್ ಕೋಟ್ ಮಾಡಿದ್ದಾರೆ ಮ್ಯಾಮ್? ಇದು ಬಂದು 2,30,000. ಓಕೆ, ಇದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ನಿಮ್ಮ ಹತ್ರ 50,000 ಇದೆಯಾ ಈ ಕಾರ್ ತಗೋಬಹುದು. ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು. ನಮ್ಮ ಹತ್ರ ನಿಸಾನ್ ಮೈಕ್ರಾ ಇದೆ, 2016 ಮಾಡೆಲ್ ಇರೋದು. ಓಕೆ, ಸೊ ಇದು ವೈಟ್ ಕಲರ್ ಸಿಗ್ತಾ ಇದೆ ನಿಮಗೆ. ಟೈರ್ ಪ್ರೊಫೈಲ್ ನೋಡ್ತೀರಾ ಅಂದರೆ 85% ಟೈರ್ ಇರುವಂಥದ್ದು. ಸೈಡ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. ಅದೇ ರೀತಿ ನೀವು ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು. 3 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಒಳ್ಳೆ ಲೆಗ್ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ನಿಮಗೆ ಮ್ಯಾಸಿವ್ ಆಗಿರೋ ಒಂದು ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಏನು ಪ್ರೈಸಲ್ಲಿ ಕೊಡ್ತಾ ಇದ್ರೆ ಮ್ಯಾಮ್? ಇದು ಬಂದು 2,85,000. ಅದು 16 ಮಾಡಲುನ. ಹೌದು. ಆ್ಯಂಡ್ ಲೋನು ಕೂಡ ಆಗುತ್ತೆ. ಮೊದಲೇ ಹೇಳ್ದಂಗೆ ನಿಮ್ಮ ಸಿವಿಲ್ ಚೆನ್ನಾಗಿದೆ ಅಂತಂದರೆ ಜಸ್ಟ್ 50,000 ತಗೊಂಬನ್ನಿ. ಈ ಗಾಡಿ ನಿಮ್ಮ ಮನೆ ಮುಂದೆ ನಿಲ್ಸ್ಕೋಬೋದು. ನಿಲ್ಸ್ಕೊಬೇಡಿ, ಓಡಿಸ್ಕೋಗಿ. ಸರ್ ಇದು ಬಂದು i10 ಜಸ್ಟ್ 2,45,000 ಅಲ್ಲಿ ಕೊಡ್ತಾ ಇದೀವಿ. ಅದು ಚಾನ್ ಪ್ರೈಸಲ್ಲಿ. ಸೊ ಫ್ರಂಟು ಪ್ರೊಫೈಲ್ ನೋಡ್ಬೋದು ಯಾವ ಥರ ಇದೆ ಅಂತ. ಆ್ಯಂಡ್ ಸೈಡ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. ತುಂಬ ನೀಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿರುವಂಥದ್ದು. ಅದರಲ್ಲಿ ಆಟೋ ಆಂಡ್ರಾಯ್ಡ್ ಕಾರ್ಪ್ಲೇನು ಕೂಡ ಬರುತ್ತೆ. ಮ್ಯಾನುವಲ್ AC ಆ್ಯಂಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಕೂಡ ಬರುವಂಥದ್ದು. ಸೊ ನಿಮಗೆ ಒಳ್ಳೆ ಲೆದರ್ ಸೀಟ್ ಕೂಡ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು. ತುಂಬ ನೀಟ್ ಕಂಡೀಷನ್ ಇದೆ. ಸೊ ಇದಕ್ಕೂ ಅಷ್ಟೇ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುವಂಥದ್ದು. ಸೊ ನೋಡೋದ್ರಲ್ಲ 13 ಮಾಡಲಿಂದ ನಿಮಗೆ 2,45,000 ಕೊಡ್ತಾ ಇದ್ದಾರೆ. ಅದು ತುಂಬ ನೀಟ್ ಕಂಡೀಷನು. ಸೊ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿರುವಂಥದ್ದು. ಗಾಡಿ ನೋಡಿದ್ರೆ ಎಷ್ಟು ಕ್ಲೀನ್ ಆಗಿದೆ ಅಂತ. ಮ್ಯಾಮ್ ಇದರಲ್ಲಿ ಏನಾದರೂ ಮುಂದೆ ಬಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಾ?
ಹೌದು ಖಂಡಿತ ಆಗುತ್ತೆ. ಸೊ ನಮ್ಮ ಮುಂದ್ಗಡೆ ನೋಡ್ತಾ ಇರ್ಬೋದು ಗ್ರೇ ಕಲರಲ್ಲಿ i20 ಸಿಗ್ತಾ ಇರುವಂಥದ್ದು. ಮ್ಯಾಮ್ ಇದು ಯಾವ ಮಾಡಲ್ ಇದು? ಇದು ಬಂದು 2012 ಮಾಡೆಲ್. ಓಕೆ, ಸೊ ಫ್ರಂಟು ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ಸೈಡ್ ಪ್ರೊಫೈಲ್ ನೋಡಿ, ಟೈರ್ ಕಂಡೀಷನ್ ನೋಡ್ತೀರಾ 75% ಇದೆ. ಬ್ಯಾಕ್ ಪ್ರೊಫೈಲ್ ನೋಡಿದ್ರೆ 85% ಇರುವಂಥದ್ದು. ಅದೇ ರೀತಿ ನೀವು ಇಂಟೀರಿಯರ್ ನೋಡ್ತೀರಾ ಅಂತಂದರೆ ಒಂದು ಟಚ್ ಸ್ಕ್ರೀನ್ ಸಿಗುತ್ತೆ, ಮ್ಯಾನುವಲ್ AC ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿರುವಂಥದ್ದು. ನಿಮಗೆ 2 ಡೋರು ಪವರ್ ವಿಂಡೋ ಬರುವಂಥದ್ದು. ಸೊ ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು. ಸೊ ಮ್ಯಾಸಿವ್ ಆಗಿರೋ ಬೂಟ್ ಸ್ಪೇಸ್. ಮೇನ್ ಪ್ರೈಸ್ ಇದು ಬಂದು 3,20,000. ಸೊ ನಮ್ಮನ್ನ ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ ಇರುವಂಥದ್ದು ZXi ಅಂದ್ರೆ ಟಾಪ್ ಎಂಡ್ ಸಿಗ್ತಾ ಇರುತ್ತದೆ. ಯಾವ ಮಾಡಲ್ ಮ್ಯಾಮ್ ಇದು? ಇದು 2014 ಮಾಡೆಲ್. ಸೊ 14 ಮಾಡಲ್ ಇರೋದ್ರಿಂದ ಲೋನು ಕೂಡ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಕಂಪ್ನಿ ಕಡೆಯಿಂದ ಬಂದಿರುವಂಥ ಅಲವಿಲ್ಸ್ ಕೂಡ ಸಿಗುತ್ತೆ, ಯಾಕಂದರೆ ಟಾಪ್ ಎಂಡ್ ಆಗಿರೋದ್ರಿಂದ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸೊ ಕ್ರೋಮ್ ಡೀಟೇಲಿಂಗ್ ಜೊತೆಲಿ. ಆ್ಯಂಡ್ ಅದ್ರ ಜೊತೆ ನೋಡಿದ್ರೆ ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿರುವಂಥದ್ದು. ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋ ಕಂಟ್ರೋಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ಮಿರರ್ಸ್ಮೆಂಟ್ ಕೂಡ ಬರುವಂಥದ್ದು. ಆ್ಯಂಡ್ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ. ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ಪ್ರೊಫೈಲ್ ನೋಡ್ಬೋದು, ಒಂದು ಆಮ್ರೆಸ್ಟ್ ಕೂಡ ಸಿಗುತ್ತೆ, ಒಳ್ಳೆ ಡಿಕ್ಕಿ ಸ್ಪೇಸ್ ಸಿಗುತ್ತೆ. ಅಂದರೆ ಸ್ವಿಫ್ಟ್ ಡಿಸೈರ್ ತುಂಬ ಜನ ಲೈಕ್ ಮಾಡೋದು ಏನಕ್ಕೆ ಅಂತಂದರೆ ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ ಅಂತ. ಸೊ ZXi ನೋಡ್ತಾ ಇರ್ಬೋದು. ಮ್ಯಾಮ್ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸ್ವಿಫ್ಟ್ ಡಿಸೈರ್ಗೆ? ಇದು ಬಂದು 4,10,000. 4,10,000. ಓಕೆ, ಸೊ 4,10,000 ಸಿಗ್ತಾ ಇದೆ. ಅದರಲ್ಲೂ ಸ್ಲೈಟ್ಲಿ ಹೌದು ಖಂಡಿತ. ಸೊ ಇವಾಗ ಓಕೆ, ಇದು ನೋಡ್ತಿರ್ಬೋದು ನೀವು ಸೆಲಾರಿಯೋ ಗಾಡಿ 2015 ಮಾಡೆಲ್ಲು. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನಂದರೆ ಇದು ಆಟೋ ಟ್ರಾನ್ಸ್ಮಿಟಿವ್ ಗಾಡಿ. ಓಕೆ, ಇದು ಏನಂತಂದರೆ ನಿಮಗೆ ಸಿಟಿ ರೌಂಡ್ಸ್ಗೆ ಈಗ ಮ್ಯಾನುವಲ್ ಓಡಿಸೋಕ್ಕಾಗಲ್ಲ ಅಂತಂದವ್ರಿಗೆ ಜಸ್ಟ್ ನೀವು ಆಟೋ ಟ್ರಾನ್ಸ್ಮಿಷನ್ ತೊಗೊಂಡಿದ್ದೀರ ಅಂತ ಈಸಿ ಡ್ರೈವ್ ಅಂತ ಹೇಳ್ಬೋದು. ಓಕೆನಾ? ಸೊ ಇದ್ರ ಬನ್ನಿ ಡೀಟೇಲ್ಸ್ ಕೊಡೋದಾರೆ ನೋಡಿ. ಸೊ ಬಾಡಿ ಲೈನ್ ಕೂಡ ನೋಡ್ಬೋದು. ಟೈರ್ ಪ್ರೊಫೈಲ್ ನೋಡ್ತೀರಾ ಅಂದರೆ 85% ಟೈರ್ ಇರುವಂಥದ್ದು, ಬ್ಯಾಕ್ ಪ್ರೊಫೈಲ್ ಆದರೆ 95 ಇರುವಂಥದ್ದು. ಸೊ ಅದೇ ರೀತಿ ನೀವು ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದರೆ 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕ್ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ. ಆ್ಯಂಡ್ ಮ್ಯಾನುವಲ್ AC ಆ್ಯಂಡ್ ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟು ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿರುವಂಥದ್ದು. ಸೊ ನಿಮಗೆ ಕಾರ್ ಪೂರ್ತಿ ನಿಮಗೆ ಫ್ಲೋರ್ ಮ್ಯಾಟ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ ನಿಮಗೆ. ಸೊ ಅದೇ ರೀತಿ ನೀವು ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. 2,80,000ಗೆ 15 ಮಾಡಲು, ಅದು ಕೂಡ ನಿಮಗೆ ಆಟೋ ಟ್ರಾನ್ಸ್ಮಿಷನ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೆಷಬಲ್ಲು ಆಗುತ್ತೆ. ಸೊ ಈಗ ನೋಡ್ತಿರ್ಬೋದು ರೆನಾಲ್ಡ್ ಕೈಗನ್, ಅದು 2021 ಮಾಡೆಲ್ಲು. ಓಕೆ, ಸೊ 21 ಮಾಡಲಾಗಿರೋದ್ರಿಂದ ನ್ಯೂ ಶೇಪಲ್ಲಿ ಸಿಗ್ತಾ ಇರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು DRL ಲೈಟ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲೈಟ್ ಕೂಡ ಬರುವಂಥದ್ದು, ಕಂಪ್ನಿ ಅಲೋವಿಲ್ಸ್ ಕೂಡ ಬರುತ್ತೆ. ಸೊ ನಿಮಗೆ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ನೀಟ್ ಕಂಡೀಷನ್ ಸಿಗುತ್ತೆ. ಆ್ಯಂಡ್ ಮಿರರ್ ಇಂಡಿಕೇಟರ್ ಕೂಡ ಬರುವಂಥದ್ದು. ಸೊ ಇಂಟೀರಿಯರ್ ಫೀಚರ್ ನೋಡಿದ್ರೆ ಫ್ಯಾಬ್ರಿಕ್ ಸೀಟ್ ಸಿಗುತ್ತೆ ಆ್ಯಂಡ್ ಬಕೆಟ್ ಶೇಪಲ್ಲಿ ಸಿಗುವಂಥದ್ದು. ಅದ್ರ ಜೊತೆ ನೋಡಿದ್ರೆ ನಿಮಗೆ ಸೊ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಒಂದು ಟಚ್ ಸ್ಕ್ರೀನ್ ಸಿಗುವಂಥದ್ದು. ಅದ್ರ ಜೊತೆಲಿ ಆಟೋ ಕಂಟ್ರೋಲ್ AC ಸಿಗುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಸಿಗುವಂಥದ್ದು. ಇದರಲ್ಲಿ 3 ಮೋಡ್ ಬರುತ್ತೆ. ಆ್ಯಂಡ್ ಈಕೋ ಮೋಡು, ನಾರ್ಮಲ್ಲು, ಒಂದು ಸ್ಪೋರ್ಟ್ಸ್ ಮೋಡ್, 3 ಮೋಡ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ. ಏರ್ ಬ್ಯಾಗ್ ಅಂತ ನೋಡೋದಾದ್ರೆ ನಿಮಗೆ ಸೊ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗಲ್ಲಿ ಬಂದರೆ ಒಂದು ಡ್ಯಾಶ್ ಬೋರ್ಡಲ್ಲಿ ಬರುತ್ತೆ ಅಂತ ಹೇಳ್ಬೋದು. 4 ಡೋರ್ ಪವರ್ ವಿಂಡೋ ಬರುತ್ತೆ, ಮಿರರ್ಸ್ಮೆಂಟು, ಮಿರರ್ ಕ್ಲೋಸಿಂಗ್ ಕೂಡ ಬರುವಂಥದ್ದು. ಸೊ ಈ ಗಾಡಿ ಜಸ್ಟ್ 24,000 ಕಿಲೋಮೀಟರ್ ಅಷ್ಟೇ ಓಡಿರುವಂಥದ್ದು. ಅಂದರೆ 24,000 ಅಷ್ಟೇ ಡ್ರಿವನ್ ಆಗಿರುವಂಥ ಗಾಡಿ ಅಂತ ಹೇಳ್ಬೋದು. ಅದೇ ರೀತಿ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂದರೆ ಡಿಫಾಗರು ವೈಫರ್ ಕೂಡ ಸಿಗುತ್ತೆ ನೋಡಿ. ಕಂಪ್ನಿ ಕಡೆಯಿಂದ ಬಂದಿರುವಂಥ ಸ್ಪೈಲರ್ ಹೆಂಗಿದೆ ಅಂತ ಅಂದರೆ ನ್ಯೂ ಶೇಪಲ್ಲಿ ಸಿಗ್ತಾ ಇದೆ. ಇವಾಗ ಕ್ವಿಡ್ ಬಂತು, ನೆಕ್ಸ್ಟ್ ಜನರೇಷನ್ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಇದರಲ್ಲಿ ನಿಮಗೆ ಸೊ ಆಟೋ ಬ್ಯಾಕ್ ಸೆನ್ಸರ್ ಕೂಡ ಸಿಗುತ್ತೆ ಆ್ಯಂಡ್ ರೇರ್ ಕ್ಯಾಮ್ರಾನು ಕೂಡ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಏನು ಪ್ರೈಸ್ ಕೋಟ್ ಮಾಡಿದ್ರೆ 21 ಮಾಡಲು? ಇದು ಜಸ್ಟ್ ಬಂದು 6,10,000. ಓಕೆ, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಖಂಡಿತ ಬನ್ನಿ. ಸೊ ಇದು ಕೂಡ ಸಿಂಗಲ್ ಓನರ್ ಆಗಿರೋದ್ರಿಂದ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಇನ್ನು ಮಿಕ್ಕದು ಲೋನ್ ಮಾಡಿಸ್ಕೋಬೋದು. ಆ್ಯಂಡ್ ಚಾನ್ಸ್ ಪ್ರೈಸಲ್ಲಿ ಗಾಡಿ ಸಿಗ್ತಾ ಇದೆ, ಅದು ಕೂಡ ನನ್ನ ಫೇವ್ರೇಟ್ ಕಲರಲ್ಲಿ. ನಮ್ಮ ಇವಾಗ ನಮ್ಮ ಮುಂದೆ ಪ್ರೀಮಿಯಂ ಗಾಡಿ ಇರುವಂಥದ್ದು ಆ್ಯಂಡ್ ಆಡಿ ಇದೆ. ಯಾವ ಸೀರೀಸ್ ಮ್ಯಾಮ್ ಇದು? ಇದು Q3 ಸೀರೀಸ್. ಓಕೆ, ಇದ್ರ ಡೀಟೇಲ್ಸ್ ಹೇಳೋದಾದ್ರೆ ಇದು ಮಾಡೆಲ್ ಬಂದು 2015 ಮಾಡೆಲ್ಲು. ಓಕೆ, ಸೊ ಇದ್ರ ಡೀಟೇಲ್ಸ್ ಹೇಳೋದಾದ್ರೆ ಫ್ರಂಟ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟು ಇಲ್ಲೂ ಲೈಟ್ ಹಾಕಿದ್ದಾರೆ, ಪ್ರೊಜೆಕ್ಟ್ ಹೆಡ್ ಲೈಟ್ ಬರುತ್ತೆ, DRL ಲೈಟ್ ಕೂಡ ಬರುವಂಥದ್ದು. ಆ್ಯಂಡ್ ನಿಮಗೆ ಹೆಡ್ ಲೈಟ್ ವಾಷಿಂಗ್ ಕೂಡ ಸಿಕ್ಬಿಡುತ್ತೆ ಇದರಲ್ಲಿ. ಸೊ ಅದೇ ರೀತಿ ಸೈಡ್ ಪ್ರೊಫೈಲ್ ನೋಡಿದ್ರೆ ಕಂಪ್ನಿ ಕಡೆಯಿಂದ ಬಂದಿರುವಂತಹ ಅಲೋವಿಲ್ಸ್ ಕೂಡ ಸಿಗುವಂಥದ್ದು. ಸೊ ಸೈಡ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಆ್ಯಂಡ್ ಮಿರರ್ ಇಂಡಿಕೇಟರ್ ಕೂಡ ಸಿಗುತ್ತೆ ನಿಮಗೆ. ಓಕೆ, 4 ಡೋರ್ ಪವರ್ ವಿಂಡೋ ಬರುತ್ತೆ, ಮಿರರ್ಸ್ಮೆಂಟ್ ಕೂಡ ಬರುವಂಥದ್ದು, ಮಿರರ್ ಕ್ಲೋಸಿಂಗ್ ಸಿಗುತ್ತೆ ಆ್ಯಂಡ್ ಸೆಂಟ್ರಲ್ ಲಾಕ್ ಕೂಡ ಸಿಗುವಂಥದ್ದು. ಸೊ ಪವರ್ ಸ್ಟೇರಿಂಗ್ ಸಿಗುತ್ತೆ. ಏರ್ ಬ್ಯಾಗ್ ಅಂತ ನೋಡೋದಾದ್ರೆ ನಿಮಗೆ ಇಲ್ಲಿ 4 ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗಲ್ಲಿ ಬರುತ್ತೆ, ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ, 4 ಸೀಟು ಅಂದರೆ 2 ಸೀಟಲ್ಲಿ ಫ್ರಂಟ್ ಇರುತ್ತಲ್ಲ, ಇಲ್ಲಿ ನೋಡಿ ಇಲ್ಲಿ ಕೂಡ ಏರ್ ಬ್ಯಾಗ್ ಬರುವಂಥದ್ದು. ಸೊ ಒಳ್ಳೆ ಲೆದರ್ ಸೀಟ್ ಕೂಡ ಇದೆ. ಸೊ ನಿಮಗೆ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಸಿಕ್ಬಿಡುತ್ತೆ ನಿಮಗೆ. ಒಂದು ಟಚ್ ಸ್ಕ್ರೀನ್ ಸಿಗುತ್ತೆ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾನು ಕೂಡ ಸಿಗುವಂಥದ್ದು. ಸೊ ಈ ಗಾಡೀಲಿ ಏನಿಲ್ಲ ನಂಗಿಲ್ಲ, ಪ್ರತಿಯೊಂದಿದೆ, ಸನ್ ರೂಫ್ ಒಂದಿಲ್ಲ ಅಷ್ಟೇ. ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು, 3 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು, ಒಳ್ಳೆ ಲೆಗ್ ಸ್ಪೇಸ್ ಸಿಗುತ್ತೆ. ಸೊ ಈ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳನ್ನ ಓಡಿಸ್ಕೊಳ್ತಾರೆ, ಒಂದು 4 ಜನ ತಿರುಗಿ ನೋಡಬೇಕು ಅಂತಲೇ ಗಾಡಿ ತೊಗೊಂಡ್ಬಿಡ್ತಾರೆ, ಏನೋ ಗೊತ್ತಿಲ್ಲ, ಯಾಕೆಂತಂದ್ರೆ ಅಷ್ಟು ಕಂಡೀಷನ್ ಇರುತ್ತೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡಿದ್ರೆ ಡಿಫಾಗರ್ ವೈಫರ್ ಕೂಡ ಸಿಗುತ್ತೆ. ಯಾವ್ದು ಗುರು ಬೂಟ್ ಸ್ಪೇಸ್ ಹಿಂಗೈತೆ, ಎಲ್ಲ ಕರು ಸಿಕ್ಕಿದ್ರೆ ಇದು ಸ್ಟ್ರೈಟಾಗೆ ಸಿಕ್ಬಿಡೈತೆ. ನಮ್ಮ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ? ಇದ್ರ ಪ್ರೈಸ್ ಬಂದು 10 lakhs. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ. ಸರ್ ನಿಮ್ಮ ಫ್ಯಾಮಿಲಿ ದೊಡ್ಡದಿದೆಯಾ, 7 ಸೀಟರ್ ಬೇಕಾ, ಈ ಗಾಡಿ ಜಸ್ಟ್ 2,25,000 ಅಲ್ಲಿ ಕೊಡ್ತಾ ಇದೀವಿ, ಅದು ಕೂಡ ಸ್ಲೈಟ್ಲಿ ನೆಗೋಷಿಯೇಬಲ್. ಆ್ಯಂಡ್ ಗಾಡಿ ಮಾತ್ರ ನೀಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನೀವು ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದರೆ ಸೊ ಫ್ರಂಟು 2 ಸೀಟು ನೀಟಾಗಿದೆ, ಅದು ಲೆದರ್ ಸೀಟ್ ಕೂಡ ಇರುವಂಥದ್ದು. ಮ್ಯೂಸಿಕ್ ಸಿಸ್ಟಮು, ಮ್ಯಾನುವಲ್ AC ಆ್ಯಂಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ.
ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಸೆಕೆಂಡ್ ರೋನು ಕೂಡ ನೋಡ್ಬೋದು. 3 ಜನ ಅಲ್ಲ ಗುರು, 4 ಜನ ಬೇಕಾದ್ರೆ ಕುತ್ಕೋಬಹುದು. ಸೊ ನಿಮಗೆ ಇಕೋ ಸ್ಪೋರ್ಟ್ಸ್ ಬಂದಂಗೆ ಬ್ಯಾಕ್ ನಿಮಗೆ ಸ್ಪೇರ್ ಟೈರ್ ಬರುವಂಥದ್ದು. ಇಲ್ಲೂ ಕೂಡ ನಿಮಗೆ 2 ನಿಮಗೆ ಬೇಬಿ ಸೀಟ್ಗಳು ಸಿಗುತ್ತೆ. ಸೊ ಟೋಟಲ್ 7 ಸೀಟರ್ ಗಾಡಿನ ಜಸ್ಟ್ ಇವರು ಕೊಡ್ತಾ ಇರೋದು 2,25,000. ಅದರಲ್ಲೂ ಕೂಡ ಸ್ಲೈಟ್ಲಿ ಅಂದರೆ ನೆಗೆಷಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ ಮ್ಯಾಮ್? ಹೌದು ಸರ್. ಸಿಟಿ ಯೂಸ್ಗೆ ಒಂದು ಚಿಕ್ಕ ಕಾರ್ ಹುಡುಕ್ತಾ ಇದ್ದೀರಾ, ಅದು ಒಳ್ಳೆ ಮೈಲೇಜ್ ಇರೋದು. ಇದು ಬಂದು ಟಾಟೋ ನ್ಯಾನೋ 2016 ಮಾಡೆಲ್ಲು. ಇಂಟೀರಿಯರ್ ಫೀಚರ್ ನೋಡೋದಾದರೆ ಫ್ಯಾಬ್ರಿಕ್ ಸೀಟ್ ಸಿಗುವಂಥದ್ದು, ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ, 2 ಪವರ್ ವಿಂಡೋ ಬರುತ್ತೆ ಆ್ಯಂಡ್ ನಿಮಗೆ ಪವರ್ ಸ್ಟೇರಿಂಗು ಆ್ಯಂಡ್ ನಿಮಗೆ ಮ್ಯಾನುವಲ್ AC ಬರುತ್ತೆ. ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುವಂಥದ್ದು. ಸೊ ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು. ಸೊ ಬ್ಯಾಕ್ ಪ್ರೊಫೈಲು ಕೂಡ ನೋಡಿ, ಇದರಲ್ಲಿ ಡಿಕ್ಕಿ ಓಪನ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮೇನ್ ಪ್ರೈಸ್ ಕೋಟ್ ಮಾಡಿದ್ದೀರಾ? ಪ್ರೈಸ್ ಬಂದು 2,30,000. ಅದರಲ್ಲಿ ಸ್ಲೈಟ್ಲಿ ನೆಗೆಷಬಲ್ ಇದೆ. ಹೌದು, ಬನ್ನಿ ಮಾಡಿಕೊಡೋದು. ಸೊ ಇವಾಗ ನೋಡ್ತಿರ್ಬೋದು ವೋಲ್ಕ್ಸ್ವ್ಯಾಗನ್ ಬೆಂಟು, ಅದು ಬಂದು 2011 ಮಾಡೆಲ್ಲು. ಪ್ರೈಸ್ ಬಂದು ಜಸ್ಟ್ 2,95,000. ಓಕೆ, ಇದರಲ್ಲೂ ಫೀಚರ್ ನೋಡಿದ್ರೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ. ತುಂಬ ನೀಟ್ ಕಂಡೀಷನ್ ಇದೆ ಅಂತಲೂ ಕೂಡ ಹೇಳ್ಬೋದು. ಒಂದ್ಸಲ ವಿಸಿಟ್ ಮಾಡಿ ಆ್ಯಂಡ್ ಟೆಸ್ಟ್ ಡ್ರೈವ್ ಮಾಡಿ, ಸೊ ಆರಾಮಾಗಿ ತೊಗೋಬೋದು. ಸೊ ಇದು ನೋಡ್ತಿರ್ಬೋದು ನಿಸಾನ್ ಟರಾನೋ, ಅದು 2014 ಮಾಡೆಲು ಆ್ಯಂಡ್ ನಿಮಗೆ ಪ್ರೈಸ್ ಬಂದು 4,50,000. ಅದರಲ್ಲಿ ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ. ಹೌದು, ಆಗುತ್ತೆ. ಯಾವ ಮಾಡಲ್ ಹೇಳಿದ್ರಲ್ಲ? 2014 ಮಾಡೆಲ್. ಅಂದರೆ ಲೋನು ಕೂಡ ಆಗುತ್ತೆ. ಹೌದು. ಸೊ ಟೈರ್ ಪ್ರೊಫೈಲ್ ನೋಡ್ತೀರಾ ಅಂದರೆ ಆ್ಯಂಡ್ ಫ್ರಂಟ್ ನಿಮಗೆ 85% ಟೈರ್ ಇರುವಂಥದ್ದು, ಕಂಪ್ನಿ ಕಡೆಯಿಂದ ಬಂದಿರೋ ಅಲೆವೆಲ್ಸ್ ಕೂಡ ಸಿಗುತ್ತೆ. ಅದೇ ರೀತಿ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ ಅಂತ ನೋಡಿದ್ರೆ ಡುವೆಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಸ್ಟೇರಿಂಗಲ್ಲಿ ಬಂದರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮು ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಬ್ಲ್ಯಾಕ್ ಕಲರ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕೂಡ ಇರುವಂಥದ್ದು. ಸೆಕೆಂಡ್ ರೋ ನಿಮಗೆ ಒಳ್ಳೆ ಲೆಗ್ ಸ್ಪೇಸ್ ಸಿಗುತ್ತೆ ಆ್ಯಂಡ್ ಬ್ಯಾಕ್ ಪ್ರೊಫೈಲ್ ನೋಡಿದ್ರೆ ಡಿಫಾಗರ್ ಏರ್ ವೈಫರ್ ಕೂಡ ಸಿಗುತ್ತೆ. ಒಳ್ಳೆ ಬೂಟ್ ಸ್ಪೇಸು ಕೂಡ ಸಿಗುವಂಥದ್ದು. ಮ್ಯಾಮ್ ಹೈಟ್ ಏನಿದೆ ಅದು ಬ್ಲೂ ಕಲರಲ್ಲಿ, ಯಾವ ಮಾಡಲ್ ಇದು? ಇದು 2008 ಮಾಡೆಲ್. ಓಕೆ, 8 ಮಾಡಲ್ ಇರುವಂಥದ್ದು. ಸೊ ನಿಮಗೆ ಬಾಡಿ ಲೈನ್ ಕೂಡ ನೋಡ್ಕೊಳ್ಳಿ, ಸಿಂಗಲ್ ಕ್ರಾಚ್ ಆಗಲಿ ಡೆಂಟ್ ಆಗಲಿಲ್ಲ, ತುಂಬ ನೀಟ್ ಕಂಡೀಷನ್ ಇರುವಂಥದ್ದು. 4 ಡೋರ್ ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗ್ ಬರುವಂಥದ್ದು. ಮ್ಯೂಸಿಕ್ ಸಿಸ್ಟಮು ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ನಿಮಗೆ ಒಳ್ಳೆ ಲೆದರ್ ಸೀಟ್ ಕೂಡ ಸಿಗುವಂಥದ್ದು. ಸೆಕೆಂಡ್ ರೋ ಕೂಡ ನಿಮಗೆ 3 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಅದೇ ರೀತಿ ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂತಂದರೆ ಸೊ ತುಂಬ ನೀಟು ಆ್ಯಂಡ್ ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ. ಮ್ಯಾಗ್ನಾ ಆಗಿರುವಂಥದ್ದು ನಿಮಗೆ ಆ್ಯಂಡ್ 1.2. ಮ್ಯಾಮ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಇದ್ರ ಪ್ರೈಸ್ ಬಂದು 2 lakhs. ಸೊ ಅದರಲ್ಲಿ ಸ್ಲೈಟ್ಲಿ ನೆಗೆಷಬಲ್ ಇದೆ. ಹೌದು. ಸೊ ನೀವು ಇನೋವಾ ಗಾಡಿ ಹುಡುಕ್ತಿದ್ದೀರಾ ಅಂದರೆ ಅದ್ರ ಬದಲು ಎರ್ಟಿಗಾಗೆ ಸ್ವಿಚ್ ಆಗ್ಬೋದು. ಆ್ಯಂಡ್ ಇದು ಬಂದು 2014 ಮಾಡೆಲ್ಲು. ಇದು ಲೋ ಪ್ರೈಸಲ್ಲಿ ಸಿಗುತ್ತೆ. ಸೊ ಫ್ರಂಟ್ ಪ್ರೊಫೈಲ್ ನೋಡಿದ್ದೀರಾ, ಟೈರ್ ಕಂಡೀಷನ್ ನೋಡಿದ್ರೆ 95% ಇರುವಂಥದ್ದು. ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಸೊ ಅದೇ ರೀತಿ ನೋಡ್ತಾ ಇದ್ದು 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು, ಪವರ್ ಸ್ಟೇರಿಂಗ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇರುವಂಥದ್ದು. ಸೊ ನಿಮಗೆ ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ರೂಫ್ AC ಸಿಗುತ್ತೆ ಆ್ಯಂಡ್ ಒಳ್ಳೆ ಲೆದರ್ ಸೀಟ್ ಕೂಡ ಇರುವಂಥದ್ದು. ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು. ಸೊ ಆಮ್ರೆಸ್ಟ್ ಕೂಡ ಸಿಗುತ್ತೆ ಆ್ಯಂಡ್ ಥರ್ಡ್ ರೋ ಕೂಡ ನೋಡ್ಬೋದು. ಅಲ್ಲೂ ಕೂಡ ನೀವು ಮಕ್ಕಳಾದ್ರೆ 3 ಜನ, ದೊಡ್ಡವರಾದ್ರೆ 2 ಆರಾಮಾಗಿ ಕೂತ್ಕೋಬಹುದು. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಸೊ ನಿಮಗೆ ಬೂಟ್ ಸ್ಪೇಸ್ ಇಲ್ಲ ಅಂತ ತಲೆ ಕೆಡ್ಸೋಕೆ ಹೋಗ್ಬೇಡಿ, ಇದನ್ನ ಎತ್ತಿ ಇದು ಕ್ಲೋಸ್ ಮಾಡಿ ಫುಲ್ ನಿಮಗೆ ಬೂಟ್ ಸ್ಪೇಸ್ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಮ್ಯಾಮ್ ಏನು ಪ್ರೈಸ್ ಕೊಡ್ತಾ ಇದ್ದೀರಾ? 6,30,000. ಅದರಲ್ಲಿ ಸ್ಲೈಟ್ಲಿ ನೆಗೆಷಬಲ್ ಇದೆ. ಹೌದು. ಸೊ ಲೋನು ಕೂಡ ಮಾಡ್ಕೊಡ್ತೀರಾ? ಹೌದು. ಸೊ ಇದು ನೋಡ್ತಿರ್ಬೋದು ಫೋರ್ಡ್ ಫಿಗೋ 2014 ಮಾಡೆಲ್ಲು ಆ್ಯಂಡ್ ಜಸ್ಟ್ ಪ್ರೈಸ್ ಬಂದು 2 lakhs ಅಷ್ಟೇ. ಹೌದು, ನೀವು ಕೇಳ್ತಿರೋದು ನಿಜ, ಜಸ್ಟ್ 2 lakhs ಸಿಗ್ತಾ ಇದೆ. ಅದು 2015 ಮಾಡೆಲ್. ಓಕೆ, ನಮ್ಮ ಮುಂದೆ ಕ್ವಿಡ್ ಇದೆ. ಯಾವ ಮಾಡಲ್ ಮ್ಯಾಮ್ ಇದು? 2018 ಮಾಡೆಲ್. ಸೊ 18 ಮಾಡಲ್ ಕ್ವಿಡ್, ಅಲೋವಿಲ್ಸ್ ಕೂಡ ಸಿಗುತ್ತೆ ನಿಮಗೆ, ಕಂಪ್ನಿ ಕಡೆಯಿಂದ ಬಂದಿರುವಂಥದ್ದು. ಟೈರ್ ಪ್ರೊಫೈಲು ಕೂಡ ನಿಮಗೆ 85% ಇದೆ ಆ್ಯಂಡ್ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಇದರಲ್ಲೂ ಕೂಡ ಏರ್ ಬ್ಯಾಗ್ ಬರುವಂಥದ್ದು ಆ್ಯಂಡ್ ಮ್ಯಾನುವಲ್ AC ಬರುತ್ತೆ ಆ್ಯಂಡ್ ಆಟೋ ಟ್ರಾನ್ಸ್ಮಿಷನು, ಡಿ ಡ್ರೈವ್, ಎನ್ ಅಂದರೆ ನ್ಯೂಟ್ರಲ್, ಆರ್ ಅಂದರೆ ರಿವರ್ಸ್. ಸೊ ತುಂಬ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಒಂದು ಟಚ್ ಸ್ಕ್ರೀನ್ ಕೂಡ ಸಿಗುವಂಥದ್ದು. ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂತಂದರೆ ಸೊ ನೋಡ್ತಾ ಇರ್ಬೋದು ಕ್ವಿಡ್ಡಲ್ಲಿ ನೀವೇನಾದ್ರೂ ಬ್ಯಾಕ್ ಸೆನ್ಸರ್ ಬೇರೆ ಇದೆ, ಸೆನ್ಸರ್ ಜೊತೆಲಿ ಕ್ಯಾಮ್ರಾನು ಕೂಡ ಇದೆ ಗುರು, ರೇರ್ ಕ್ಯಾಮ್ರಾ. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಇದು 3.5 lakhs. ಸ್ಲೈಟ್ ನೆಗೆಷಬಲ್ ಆಗುತ್ತಾ? ಹೌದು, ಆಗುತ್ತೆ. ಮ್ಯಾಮ್ ಗ್ರೇ ಕಲರಲ್ಲಿ i10 ಕೂಡ ಇರುವಂಥದ್ದು. ಯಾವ ಮಾಡಲ್ ಮ್ಯಾಮ್ ಇದು? 2011 ಮಾಡೆಲ್ಲು. 11 ಮಾಡಲ್. ಓಕೆ, ಸೊ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ರೆ ಅಂತ ಹೇಳ್ಬೋದು. 4ಕ್ಕೆ 4 ಕೂಡ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು, ಪವರ್ ಸ್ಟೇರಿಂಗ್ ಬರುತ್ತೆ, ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ ಆ್ಯಂಡ್ ಮ್ಯಾನುವಲ್ AC, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಸೀಟು ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಇದು 2,45,000. 2,45,000. ಸ್ಲೈಟ್ಲಿ ನೆಗೆಷಬಲ್ ಇದೆಯಾ? ಹೌದು. ಸೊ ಇನೋವಾ ಕ್ರಿಸ್ಟಾ ಇದೆ, ದೊಡ್ಡ ಫ್ಯಾಮಿಲಿ ಹುಡುಕೋರಿಗೆ. ಮ್ಯಾಮ್ ಇದ್ರ ಬಗ್ಗೆ ಹೇಳಿದ್ರೆ ಯಾವ ಮಾಡಲ್ ಇದು? ಇದು 2018 ಮಾಡೆಲ್. ವಿ ವೇರಿಯಂಟ್ ಆಗಿರುತ್ತೆ. ಪ್ರೊಜೆಕ್ಟರ್ ಹೆಡ್ಲೈಟ್ ಕೂಡ ಬರುವಂಥದ್ದು, ಬಾಡಿ ಲೈನ್ ಕೂಡ ನೋಡ್ಕೊಳ್ಳಿ, ತುಂಬ ನೀಟ್ ಕಂಡೀಷನ್ ಇರುವಂಥದ್ದು. ಸೊ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದ್ರೆ ನೋಡ್ತಾ ಇರ್ಬೋದು ನಿಮಗೆ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟ್ ಇವರು. ಸೊ ಅದೇ ರೀತಿ ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು ಆ್ಯಂಡ್ ಪವರ್ ಸ್ಟೇರಿಂಗ್ ಜೊತೆಲಿ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ, ಒಳ್ಳೆ ಏರ್ ಬ್ಯಾಗ್ ಕೂಡ ಬರುವಂಥದ್ದು, ಟಚ್ ಸ್ಕ್ರೀನ್ ಬರುತ್ತೆ, ಆಟೋ ಕಂಟ್ರೋಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನು. ಇದರಲ್ಲಿ ನಿಮಗೆ 2 ಮೋಡ್ ಬರುತ್ತೆ, ಒಂದು ಈಕೋ ಮೋಡ್ ಅಂತ ಬರುತ್ತೆ, ಇನ್ನೊಂದು PWR ಮೋಡ್ ಅಂತ ಬರುತ್ತೆ. ಸೊ ನಿಮಗೆ ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು, ಥರ್ಡ್ ರೋ ಕೂಡ ನೋಡ್ಬೋದು, ತುಂಬ ನೀಟ್ ಕಂಡೀಷನ್ ಇದೆ ಆ್ಯಂಡ್ ನಿಮಗೆ ರೂಫ್ AC ಕೂಡ ಬರುವಂಥದ್ದು ಇದ್ರ ಜೊತೆಲಿ. ಸೊ ಏರ್ ಬ್ಯಾಗು ಸೇಫ್ಟಿ ಪರ್ಪಸ್ ಚೆನ್ನಾಗಿದೆ. ಮ್ಯಾಮ್ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? ಇದು 17,50,000.
ಯಾವ ಮಾಡಲು 2018 ಮಾಡಲ್. ಮ್ಯಾಮ್ ಯಾವ ಸೀರೀಸ್ ಇದು? Q5 ಸೀರೀಸ್. ಓಕೆ ಆಡಿಲಿ Q5 ಸೀರೀಸಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಪ್ರೊಜೆಕ್ಟರ್ ಹೆಡ್ಲೈಟ್ ಸಿಗುತ್ತೆ, DRL 8 ಕೂಡ ಸಿಗುವಂಥದ್ದು. ಆ್ಯಂಡ್ ನಿಮಗೆ ಆಫ್ಟರ್ ಮಾರ್ಕೆಟು ಆ್ಯಂಡ್ ನಿಮಗೆ ಕಂಪ್ನಿ ಅಲವೆಲ್ಸ್ ಬರುತ್ತೆ. ಅದ್ರ ಜೊತೆ ಟೈರ್ ಕಂಡೀಷನ್ 85% ಇದೆ. ಸೊ ನಿಮಗೆ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದರೆ ಇದು ಆಟೋ ಟ್ರಾನ್ಸ್ಮಿಷನ್ ಇರುತ್ತೆ. ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳಿಗೆಲ್ಲ ಆಟೋ ಟ್ರಾನ್ಸ್ಮಿಷನ್ ಆ್ಯಕ್ಚುಲಿ ಬರೋದು. ಸೊ ನಿಮಗೆಲ್ಲ ನೋಡ್ತಾ ಇರ್ಬೋದು, ತುಂಬ ನೀಟ್ ಕಂಡೀಷನ್ ಇದೆ ಗುರು. ನಿಮಗೆ ಸನ್ರೂಫ್ ಒಂದಿಲ್ಲ, ಇಲ್ಲ ಪ್ಯಾರನಮಿಕ್ ಸನ್ರೂಫ್ ಒಂದಿಲ್ಲ ಅನ್ನೋದೊಂದು ಬಿಟ್ರೆ ಇನ್ನೆಲ್ಲ ಕೂಡ ಇರುವಂಥದ್ದು. ಸೇಫ್ಟಿ ಪರ್ಪಸ್ಗೆ ಒಳ್ಳೆ ಏರ್ ಬ್ಯಾಗ್ ಕೂಡ ಬರುತ್ತೆ. ಸೊ ನೋಡಿ ಎಷ್ಟು ಲೆವೆಲ್ ಇದೆ ಮ್ಯಾಮ್. ವಿತ್ NOC ಏನು ಪ್ರೈಸು ಕೊಡ್ತಾ ಇದ್ದೀರಾ? ಇದು 6,50,000. 6,50,000. 6,50,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಬಲ್. ಟಾಟಾ ಟಿಗೋರೋ EV ಗಾಡಿ ಇರುವಂಥದ್ದು. ಎಲೆಕ್ಟ್ರಿಕ್ ಗಾಡಿ ನೋಡ್ತಾ ಇದ್ದೀರಾ ಅಂತಂದರೆ ಇದೊಂದು ಗಾಡಿ ಸಿಗ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಯಾವ ಮಾಡಲ್ ಇದು? 2021 ಮಾಡಲ್. 21 ಮಾಡಲು ಸಿಂಗಲ್ ಓನರ್ ಬರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಪ್ರೊಜೆಕ್ಟ್ ಹೆಡ್ಲೈಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಂಟೀರಿಯರ್ ನೋಡ್ತೀರಾ ಅಂದರೆ ಆ್ಯಸ್ ಇಟ್ ಈಸ್ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ 4 ಕೂಡ ನಿಮಗೆ ಒಂದು 95% ಟೈರ್ ಇರುವಂಥದ್ದು. ಸೊ ಟಚ್ ಸ್ಕ್ರೀನ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಆಟೋ ಕಂಟ್ರೋಲ್ AC ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ. 4 ಡೋರ್ ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು. 3 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಒಳ್ಳೆ ಲೆಗ್ ಸ್ಪೇಸ್ ಕೂಡ ಸಿಗುತ್ತೆ. ಒನ್ ಟೈಮ್ ಚಾರ್ಜ್ ಮಾಡಿದ್ದೀರಾ ಅಂತಂದರೆ ಗೊತ್ತಿರೋರು ಕಮೆಂಟ್ಸ್ ಮಾಡಿ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ. ಇದರಲ್ಲಿ ಏರ್ ಬ್ಯಾಗ್ ಅಂತ ನೋಡೋದಾದ್ರೆ ನಿಮಗೆ ಡುವೆಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಸ್ಟೇರಿಂಗಲ್ಲಿ ಬಂದರೆ ಒಂದು ಡ್ಯಾಶ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲೂ ಕೂಡ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ಮ್ಯಾಮ್ ಏನು ಪ್ರೈಸ್ ಕೋಟ್ ಮಾಡಿದ್ದಾರೆ ಇದಕ್ಕೆ? ಇದು 4,95,000. ಮ್ಯಾಮ್ ಇದಕ್ಕೆ ಲೋನ್ ಆಗುತ್ತಾ? ಹೌದು ಆಗುತ್ತೆ. ಮ್ಯಾಮ್ ಕಿಯಾ ಸಾನೆಟ್ ಇದೆ, ಯಾವ ಮಾಡಲ್ ಇದು? 2021 ಮಾಡಲ್. ಓಕೆ. ಸೊ ಇದು ಕೂಡ ನೋಡ್ತಾ ಇರ್ಬೋದು, ತುಂಬ ನೀಟ್ ಕಂಡೀಷನಲ್ಲಿ ಸಿಗ್ತಾ ಇದೆ ನಿಮಗೆ. ಸೊ ಹಾಗೆ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದರೆ ಸೊ ಮಸ್ತಾಗಿದೆ ಗುರು. ಇಂಟೀರಿಯರ್ ಮಾತ್ರ ಇದರಲ್ಲೂ ಕೂಡ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಮಿರರ್ಸ್ಮೆಂಟು, ಮಿರರ್ ಕ್ಲೋಸಿಂಗು, ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಏರ್ ಬ್ಯಾಗ್ಸು, ಟಚ್ ಸ್ಕ್ರೀನ್ಸು ಆ್ಯಂಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆಟೋ ಕಂಟ್ರೋಲ್ AC ಸಿಗುತ್ತೆ ನಿಮಗೆ. ಒಳ್ಳೆ ಲೆದರ್ ಸೀಟ್ ಕೂಡ ಇರುವಂಥದ್ದು, ಬ್ಲ್ಯಾಕ್ ಥೀಮಲ್ಲಿ ಇರುವಂಥದ್ದು. ಮಾತ್ರ ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಹೆಂಗೆ ಅಂತಂದರೆ ನೀವು ಮೊಬೈಲ್ನ ಹೆಂಗೆ ಅಪ್ಗ್ರೇಡ್ ಮಾಡ್ತಿರ್ತೀರೋ ಅದೇ ರೀತಿ ಕಾರ್ನೂ ಕೂಡ ಅಪ್ಗ್ರೇಡ್ ಮಾಡ್ತಿರ್ತಾರೆ. ಸೊ ಡಿಸೈನ್ಸಲ್ಲಿ ಆಗಿರ್ಬೋದು ಅಥವಾ ಗ್ರಾಫಿಕ್ಸಲ್ಲಿ ಆಗಿರ್ಬೋದು. ಇದು ಪ್ರೈಸ್ ಬಂದು ಜಸ್ಟ್ 7 lakhs ಅಲ್ಲಿ. ಅದ್ರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್. ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ.